ಲಂಕೆಯ ಸ್ವಾಮಿ ರಾವಣ ಪರಾಕ್ರಮದಲ್ಲಿ ಅಜೇಯ, ಜ್ಞಾನದಲ್ಲಿ ಅಗ್ರಸ್ಥಾನಿ. ಆದರೆ ಅಹಂಕಾರದ ಬಲೆಗೆ ಸಿಕ್ಕಿಬಿದ್ದವನು. ಸೀತಾ ಅಪಹರಣದ ನಂತರ ಅವನ ಅಂತರಾಳದಲ್ಲಿ ಏನೋ ತಳಮಳ, ಆದರೆ ಪ್ರಚಂಡ ಕೋಪ ಮತ್ತು ಅಹಂಕಾರ ಕೂಡ. ಆ ಕ್ಷಣದಲ್ಲಿ ಅವನಿಗೆ ಧರ್ಮದ ಪಾಠ ಹೇಳಲು ಬರುವಳು ಅವನ ಪತ್ನಿ ಮಂಡೋದರಿ. ಗಟ್ಟಿಯಾದ ಕನ್ನಡದ ರುಚಿ ನೀಡುವ ಈ ಕೃತಿಗೆ ಕಬ್ಬಿಣದ ಕಡಲೆ ಅಂತ ಕೂಡ ಕರೆಯುತ್ತಾರೆ. ಖ್ಯಾತ ನಾಟಕಕಾರ ಕಂಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ರಚಿಸಿರುವ ಪ್ರಚಂಡ ರಾವಣ ನಾಟಕ ಮನಮೋಹಕ ದೃಶ್ಯವನ್ನು ಈಗ ನೋಡೋಣ ಬನ್ನಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಪ್ರಚಂಡ ರಾವಣ. ತೃಪ್ತಿ ಅದಾವುದೋ ಅನಪೇಕ್ಷಿತ ಧೈರ್ಯ ಎಂಟದೆಯ ದಶಕಂಠ ರಾವಣನ ಗುಂಡಿಗೆಯನ್ನು ರುಚಿಗೆಪ್ಪಿಸುತ್ತಿರುವ ದೃಶ್ಯಶಕ್ತಿ ಯಾವುದು? ವಿಧಲರಾಟನಿಕಿತನಾದವು ಆತನೇ. ತನ್ನ ವಿಧಾನ ಪಟ್ಟವನ್ನು ಗಟ್ಟುಕೊಟ್ಟು ನಮ್ಮ ಪಾದಗಳಿಯಲ್ಲಿಟ್ಟು ಪಂಚಾಂಗದ ಪುರೋಹಿತನಾಗಿದ್ದಾನೆ ಆ ಬ್ರಹ್ಮ. ಹಾಗಾದರೆ ನನ್ನ ಕ್ಷಣ ಕ್ಷಣಕ್ಕೂ ಕಾಡುತ್ತಿರುವ ಈ ಭ್ರಾಂತಿ ಕ್ಷಣಚಿತ್ತರಾದ ನವಗ್ರಹಗಳ ಕ್ರಾಂತಿಯೇ ಸಾಧ್ಯವಿಲ್ಲ. ನಾನು ಚಕ್ರದಶ ಬೋಧ ಪ್ರಮುಖನಾದ ಲಂಕೇಶ್ವರ ರಾವಣ, ಸರ್ವಾಂಗ ಸರ್ವತಂತ್ರ ಸ್ವತಂತ್ರವಾದ ಪ್ರಬುದ್ಧ ರಾವಣ, ಎಲ್ಲ ಖಂಡಗಳಲ್ಲಿ ದಂಡುಗಾಡಿಗಳ ಮಂಡಲ ನಾಯಕನಾದ ಗೊಂಡೆಗೆ ಕಂಡನಾದ ಪ್ರಚಂಡ ರಾವಣ. ಈ ಅಪರಾತ್ರಿಯ ವೇಳೆಯಲ್ಲಿ ನನ್ನ ಏಕಾಂತಪುರದತ್ತೇಕೆ ಬಂದೆ? ಹಿಡಿದ ಪತಿಯ ಸನ್ನಿಧಿಗೆ ಬರಲು ಯಾವ ವೇಳೆಯಾದರೇನು, ಯಾವ ಪುರವಾದರೇನು? ಸರಿ, ಬಂದ ಕಾರಣ ಎಲ್ಲ ಬಲ್ಲ ಜಗಮಲ್ಲರಾಗಿ ಸರ್ವ ವಿನಾಶಕ್ಕೆ ಕಾರಣವಾದ ಸೀತಾಪಹರಣ ಮಾಡಬಹುದೇ? ಚೀಡಿ ಹೊಡೆದಂತೆ ಕೇಳುತ್ತಿರುವ ನಿನ್ನ ಪ್ರಶ್ನೆಗೆ ಸಮಂಜಸವಾದ ಸದುತ್ತರವನ್ನು ಹೇಳುವ ಸಹನಾಶಕ್ತಿ ನನ್ನಲ್ಲಿದೆ. ಆದರೆ ಮರೆಯದೇ ಒಂದು ಮಾತನ್ನು ಮಾತ್ರ ನೆನಪಿನಲ್ಲಿಡು. ಈ ಪ್ರಪಂಚದಲ್ಲಿ ಯಾರಾಗಲಿ ಎಂದಾಗಲಿ ಏನನ್ನಾಗಲಿ ಕಾರಣವಿಲ್ಲದೆ ಮಾಡುವುದೇ ಇಲ್ಲ. ಜಗಜ್ಜೇತರಾಗಿ ಜಾರಿಕೊಳ್ಳುವ ಜಾಣತನ ಮಾತನ್ನು ನಾಡಬಾರದು. ಇದು ಜಾಣತನದ ಮಾತಲ್ಲ ದೇವಿ, ಜಾಗೃತ ಸ್ವಪ್ನ ಸುಷುಪ್ತಿಗಳಿಂದ ಕಂಡುಕೊಂಡ ಕಠೋರ ಸತ್ಯ. ಸತ್ಯ ಸತ್ಯ ಸತ್ಯತೆ ನಿಮ್ಮಲ್ಲಿ ಇನ್ನು ಉಳಿದಿದೆಯೇ? ಸಂದೇಹವೇ? ಹಾಗಾದರೆ ನೀವು ಮಾಡಿರುವ ತಪ್ಪನ್ನು ಒಪ್ಪಿ ತಿದ್ದಿಕೊಳ್ಳಿ. ಅಂದರೆ ನನ್ನ ತಪ್ಪು ಸರ್ವ ವಿನಾಶಕ್ಕೆ ಮೂಲವಾದ ಸೀತಾಪಹರಣ. ಮತ್ತೆ ಮತ್ತೆ ಅದೇ ಆರೋಪದ ಮಾತೇಕೆ ದೇವಿ? ನಾನಿಂದು ಕೇವಲ ಮೋಹ ಪರವಶನಾಗಿ ಸೀತಾಪಹರಣ ಮಾಡಿಲ್ಲ. ಇದೇನಿದು ಅಂಧಶ್ರದ್ಧೆ ಸ್ವಾಮಿ? ವಜ್ರ ಅಮೂಲ್ಯವಾದರೆ ಅದರಲ್ಲಿ ವಿಷವಿಲ್ಲವೆಂದು ಪ್ರಪಂಚ ಒಪ್ಪುವುದೇ? ಪ್ರಭು ದುಡುಕಿ ದುಃಖಪಡುತ್ತೀರಿ. ಮಂಡೋದರಿ ಅವಸರಪಟ್ಟು ಹಾಳಾಗುತ್ತೀರಿ. ಮಂಡೋದರಿ ಎಂತ ಜಗಮುಂಡರಾದರು ಅಮಾವಾಸ್ಯೆಯ ಅರ್ಧ ರಾತ್ರಿಯಲ್ಲಿ ಕಣ್ಣಿಗೆ ಕಂಡ ನೆಲಬಾವಿಗೆ ಹುಣ್ಣಿಮೆ ಬೆಳದಿಂಗಳ ರಾತ್ರಿಯಲ್ಲಿ ಬೀಳುವುದುಂಟೆ? ನಾನು ಜಗಮಂಡಲೋ ವಿಶ್ವ ಪ್ರಚಂಡನೋ ಅದರ ವಿಮರ್ಶೆಗ ಬೇಡ. ನಾನು ಎಲ್ಲ ಧರ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಿ ಆರಾಧಿಸಿಕೊಳ್ಳಬಲ್ಲ ದಕ್ಷಿಣೇಶ್ವರ ದಶಕಂಠ ರಾವಣ, ಮೇಲಾಗಿ ಮಹಾಬ್ರಾಹ್ಮಣ. ನಾಡಿನ ಗಾದೆ ಕೇಳಿದೆ ತಾನೇ? ಆ ಬ್ರಹ್ಮ ಕೂಡ ಈ ಬ್ರಾಹ್ಮಣ ಬಿಡ. ಇಡೀ ಲೋಕವೇ ನಿಮ್ಮನ್ನು ಪರನಾರಿ ಚೋರ ಎಂದು ಕೂಗಿ ಹೇಳುವ ಮುನ್ನ ಎಚ್ಚೆತ್ತುಕೊಳ್ಳಿ.
ಬದಲಾಗುತ್ತಿರುವ ಬೇಕನ ಮೂಲ. ಇವಳಿಗೆ ನನ್ನಿಂದಾಗಬೇಕಾದದ್ದಿಷ್ಟೇ, ತಾನು ತನ್ನ ಮಕ್ಕಳು ಸರ್ವ ಸುಖ ಲೋಲುಪ್ತರಾಗಿ ಬಾಳಿ ಬದುಕಬೇಕೆಂಬ ಏಕಾತ್ರ ಮಹತ್ವಾಕಾಂಕ್ಷೆ. ಇಂತಹ ಸ್ತ್ರೀ ಸಹಧರ್ಮಿಣಿಯೇ, ಮಹಾಸತಿಯೇ, ಇಲ್ಲ ಇಲ್ಲ ಮಹಾಮಾಯೆ. ಧನ್ಯವಾದಗಳು. ಹಲೋ. ರಂಗಶ್ರೀ ನಾಟಕ ತಂಡದ ತೇಜ ರಂಗಶ್ರೀ ಹಾಗೂ ಸುಮಾ ಹೆಗ್ಡೆ ಇವರಿಗೆ ಅನಂತ ಧನ್ಯವಾದಗಳು. ರಂಗ ನಾಟಕಗಳನ್ನು ನೋಡೋದೇ ಕಡಿಮೆಯಾಗಿರುವ ಈ ಕಾಲದಲ್ಲಿ ಇಂತಹ ಶ್ರೇಷ್ಠ ನಾಟಕವನ್ನು, ಅದರಲ್ಲಿ ಬಳಸಿರುವ ಕನ್ನಡದ ಸೊಬಗನ್ನು ಪುನಃ ವೇದಿಕೆಗೆ ತಂದಿದ್ದಾರೆ. ಇದಕ್ಕೆ ಅವರಿಗೆ ಧನ್ಯವಾದವನ್ನು ಕೋರುತ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ತಟ್ಟೋಣ.